ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾವೀಗ ಗೋವಾದಲ್ಲಿ ಫೋರ್ಟ್ ಅಗ್ವಾಡ ನೋಡಲಿಕ್ಕೆ ಬಂದಿದ್ದೇವೆ. ಇದೇ ಫೋರ್ಟ್ ಅಗ್ವಾಡ. ಎಷ್ಟು ಟಿಕೆಟಿಗೆ? ಅಗ್ವಾಡ ಕೋಟೆಯನ್ನು ಮೂಲತಃ 1612ರಲ್ಲಿ ಪೋರ್ಚುಗೀಸರು ಡಚ್ಚರ ವಿರುದ್ಧ ರಕ್ಷಣೆಗಾಗಿ ನಿರ್ಮಿಸಲಾಯಿತು. ಆ ಸಮಯದಲ್ಲಿ ಯುರೋಪಿನಿಂದ ಬರುವ ಹಡಗುಗಳಿಗೆ ಇದು ಒಂದು ಗುರುತಿನ ಬಿಂದುವಾಗಿತ್ತು. ಈ ಹಳೆಯ ಪೋರ್ಚುಗೀಸ್ ಕೋಟೆಯು ಮಾಂಡವಿ ನದಿಯ ತೀರದಲ್ಲಿರುವ ಕಾಂಡೋಲಿನ ದಕ್ಷಿಣದ ಕಡಲ ತೀರದಲ್ಲಿದೆ. ಇದು ಆರಂಭದಲ್ಲಿ ಹಡಗು ಮತ್ತು ಹತ್ತಿರದ ಬಾರ್ಡೆಚೂಬ ಜಿಲ್ಲೆಯ ರಕ್ಷಣೆಗೆ ಕಾರ್ಯನಿರ್ವಹಿಸಿತು. ಕಂಡೋಲಿ ಬೇಕಾದವರು ಪಾಸ್ ಮಾಡಿ ನೋಡಿ ಮಾಡಿದ್ದಾರೆ. ಈ ಕಡೆ ಶೌಚಾಲಯದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಒಳ್ಳೆ ಮಾಡಿ ನೀಟ್ ಆ್ಯಂಡ್ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಈ ಕಡೆ ದೊಡ್ಡ ಗೋಲ್ಡ್ ಇಲ್ಲಿ ತುಂಬ ಜನ ಟೂರಿಸ್ಟ್ಗಳು ಬರ್ತಾ ಇದ್ದಾರೆ. ಗೋವಾದಲ್ಲಿ ಬಂದ ಆಲ್ಮೋಸ್ಟ್ ಎಲ್ಲ ಟೂರಿಸ್ಟ್ಗಳು ಇಲ್ಲಿ ಬರ್ತಾ ಇದ್ದಾರೆ ಅಂತ ಕಾಣ್ತಾ ಉಂಟು. ಕೀಪ್ಲೈನ್ ಅಪ್ಪರ್ ಕೋಟೆಯೊಳಗಿನ ಒಂದು ಸಿಹಿ ನೀರಿನ ಬುಗ್ಗೆಯು ಹಿಂದೆ ನಿಲ್ಲುತ್ತಿದ್ದ ಹಡಗುಗಳಿಗೆ ನೀರು ಸರಬರಾಜು ಮಾಡುತ್ತಿತ್ತು. ಈ ಕೋಟೆಗೆ ಅದರ ಹೆಸರು ಬಂದಿದ್ದು ಹೀಗೆ. ಅಗೂಡ ಪೋರ್ಚುಗೀಸ್ ಭಾಷೆಯಲ್ಲಿ ನೀರಿರುವ ಎಂಬುದಾಗಿ ಅರ್ಥ. ಹಾದು ಹೋಗುವ ಹಡಗುಗಳ ಸಿಬ್ಬಂದಿಗಳು ತಮ್ಮ ಸಿಹಿನೀರಿನ ಮಳಿಗೆಗಳನ್ನು ಪುನಃ ತುಂಬಿಸಲು ಆಗಾಗ ಇಲ್ಲಿ ಭೇಟಿ ನೀಡುತ್ತಿದ್ದರು. 1864ರಲ್ಲಿ ಸ್ಥಾಪಿಸಲಾದ ಅಗೂಡ ಫೋರ್ಟ್ ಲೈಟ್ ಹೌಸ್ ಏಷ್ಯಾದಲ್ಲಿ ಅತ್ಯಂತ ಹಳೆಯದು. 1612ರಲ್ಲಿ ನಿರ್ಮಿಸಲಾದ ಇದು ಒಂದು ಕಾಲದಲ್ಲಿ 79 ಫಿರಂಗಿಗಳ ಭವ್ಯವಾದ ನಿಲ್ದಾಣವಾಗಿತ್ತು. ಇದು 23,76,000 ಗ್ಯಾಲನ್ಗಳಷ್ಟು ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಇಡೀ ಏಷ್ಯಾದ ಆಗಿನ ಅತಿದೊಡ್ಡ ಸಿಹಿನೀರಿನ ಸಂಗ್ರಹವಾಗಿದೆ. ಈ ಕೋಟೆಯನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೇಲಿನ ಭಾಗವು ಕೋಟೆ ಮತ್ತು ನೀರಿನ ನಿಲ್ದಾಣವಾಗಿ ಕಾರ್ಯನಿರ್ವಹಿಸುತ್ತದೆ. ಆದರೆ ಕೆಳಗಿನ ಭಾಗವು ಪೋರ್ಚುಗೀಸ್ ಹಡಗುಗಳಿಗೆ ಸುರಕ್ಷಿತ ಬರ್ತ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಮೇಲಿನ ಭಾಗವು ಕಂದಕ, ಭೂಗತ ನೀರಿನ ಶೇಖರಣಾ ಕೊಠಡಿ
ಗನ್ ಪೌಡರ್ ಕೋಣೆ, ಲೈಟ್ ಹೌಸ್ ಮತ್ತು ಬುರುಜುಗಳನ್ನು ಹೊಂದಿದ್ದರೆ, ಇದು ಯುದ್ಧ ಮತ್ತು ತುರ್ತು ಸಮಯದಲ್ಲಿ ಬಳಸಲು ರಹಸ್ಯವಾದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಹೊಂದಿದೆ. ಆರಂಭಿಕ ಹಂತದಲ್ಲಿ ಲೈಟ್ ಹೌಸ್ ಅನ್ನು 7 ನಿಮಿಷಗಳಲ್ಲಿ ಒಮ್ಮೆ ಬೆಳಕನ್ನು ಹೊರಸೂಸಲು ಬಳಸಲಾಗುತ್ತಿತ್ತು. ಪೋರ್ಟ್ ಅಗುಡಾ ಪೋರ್ಚುಗೀಸರ ಅತ್ಯಂತ ಅಮೂಲ್ಯವಾದ ಮತ್ತು ನಿರ್ಣಾಯಕ ಕೋಟೆಯಾಗಿದೆ. ಕೋಟೆಯು ಎಷ್ಟು ದೊಡ್ಡದಾಗಿದೆ ಎಂದರೆ ಅದು ಬಾರ್ಡೇಜ್ನ ನೈಋತ್ಯ ತುದಿಯಲ್ಲಿ ಇಡೀ ಪರ್ಯಾಯ ದ್ವೀಪವನ್ನು ಆವರಿಸಿದೆ. ಮಾಂಡೋವಿ ನದಿಯ ಮುಖದ ಮೇಲೆ ನಿರ್ಮಿಸಲಾಗಿದೆ. ಇದು ಆಯಕಟ್ಟಿನ ಸ್ಥಳವಾಗಿದೆ ಮತ್ತು ಡಚ್ಚರ ವಿರುದ್ಧ ಪೋರ್ಚುಗೀಸರ ಮುಖ್ಯ ರಕ್ಷಣೆಯಾಗಿತ್ತು. ಸಲಾಜಾರ್ ಆಡಳಿತದ ಸಮಯದಲ್ಲಿ ಪೋರ್ಟ್ ಅಗುಡಾ ಪ್ರಾಥಮಿಕವಾಗಿ ಸಲಾಜಾರ್ನ ರಾಜಕೀಯ ವಿರೋಧಿಗಳಿಗೆ ಜೈಲಿನಂತೆ ಬಳಸಲು ಮರುರೂಪಿಸಲಾಯಿತು. ಅಗುಡಾ ಲೈಟ್ ಹೌಸ್ ಅನ್ನು 1864ರಲ್ಲಿ ಕೋಟೆಗೆ ಪಶ್ಚಿಮದಲ್ಲಿರುವ ಬೆಟ್ಟದ ಮೇಲೆ ನಿರ್ಮಿಸಲಾಯಿತು. ಇದು ಏಷ್ಯಾದ ಅತ್ಯಂತ ಹಳೆಯದಾಗಿದೆ. ಇದು ಮರ್ಮುಗಾವ್ ಪೆನ್ಸುಲಾ ಮತ್ತು ಕ್ಯಾಲಂಗುಟ್ ಬೀಚ್ ನಡುವೆ ಇದೆ. ಸುಮಾರು 1 ಶತಮಾನದವರೆಗೆ ಸೇವೆ ಸಲ್ಲಿಸಿದ ನಂತರ 1926ರಲ್ಲಿ ಹೊಸ ದೀಪಸ್ತಂಭದಿಂದ ಅದನ್ನು ಬದಲಾಯಿಸಲಾಯಿತು. ಓಲ್ಡ್ ಗೋವಾದ ಸಂತ ಅಗಸ್ಟಿನ್ ದೇವಾಲಯದ ಅವಶೇಷಗಳಲ್ಲಿ ಕಂಡುಬರುವ ದೀಪಸ್ತಂಭದ ಮೇಲೆ ದೊಡ್ಡ ಗಂಟೆ ಇತ್ತು. ಅಗುಡಾ ಸೆಂಟ್ರಲ್ ಜೈಲ್ ಕೋಟೆಯ ಒಂದು ಭಾಗವಾಗಿದೆ ಮತ್ತು 2015ರವರೆಗೆ ಗೋವಾದ ಅತಿದೊಡ್ಡ ಜೈಲು ಆಗಿತ್ತು. 17ನೇ ಶತಮಾನದ ಪೋರ್ಚುಗೀಸ್ ಯುಗದ ರಚನೆಯನ್ನು ಗೋವಾ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮವು ಗೋವಾ ಹೆರಿಟೇಜ್ ಆಕ್ಷನ್ ಗ್ರೂಪ್ ಮತ್ತು ಗೋವಾದ ಸ್ವಾತಂತ್ರ್ಯ ಹೋರಾಟಗಾರರ ಜೊತೆಗೆ ನವೀಕರಿಸಿದೆ ಮತ್ತು ತೆರೆಯಲಾಗಿದೆ. ಪ್ರವಾಸಿಗರು ಗೋವಾದ ಸ್ವಾತಂತ್ರ್ಯ ಹೋರಾಟವನ್ನು ಪ್ರದರ್ಶಿಸಲು ಸ್ವಾತಂತ್ರ್ಯ ಹೋರಾಟದ ವಸ್ತು ಸಂಗ್ರಹಾಲಯವಾಗಿ ಮತ್ತು ಗೋವಾದ ವಿಮೋಚನೆಯಲ್ಲಿ ಭಾಗವಹಿಸಿದ ಮತ್ತು ಭಾರತದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ಆಳ್ವಿಕೆಗೆ ವಿರುದ್ಧವಾಗಿ ಹೋರಾಡಿ ಜೈಲಿನಲ್ಲಿದ್ದ ಎಲ್ಲ ವೀರ ಕಾರ್ಯಗಳು ಮತ್ತು ಅದ್ಭುತ ತ್ಯಾಗಗಳಿಗೆ ನಿಜವಾದ ಗೌರವವಾಗಿದೆ. ಇದನ್ನು ಡಿಸೆಂಬರ್ 19, 2021ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದರು. ಕೇಂದ್ರದ ಸ್ವದೇಶ್ ದರ್ಶನ್ ಯೋಜನೆಯಡಿಯಲ್ಲಿ ಪುನರಭಿವೃದ್ಧಿಗೆ ಅಂದಾಜು 22 ಕೋಟಿ ರು ವೆಚ್ಚ ಮಾಡಲಾಯಿತು. ಈ ವಸ್ತು ಸಂಗ್ರಹಾಲಯವು ವಿಮೋಚನಾ ಹೋರಾಟಗಾರರಾದ ಟಿ.ವಿ. ಕುನ್ಹಾ ಮತ್ತು ರಾಮ್ ಮನೋಹರ್ ಲೋಹಿಯಾ ಅವರಿಗೆ ಮೀಸಲಾಗಿರುವ 2 ನಿರ್ದಿಷ್ಟ ಸೆಲ್ಗಳನ್ನು ಹೊಂದಿದೆ. ಅಲ್ಲಿ ಅವರನ್ನು ಪೋರ್ಚುಗೀಸ್ ಆಡಳಿತದಲ್ಲಿ ಬಂಧಿಸಲಾಯಿತು. ಈ ತಾಣವು ಪೋರ್ಚುಗೀಸ್ ಫಿರಂಗಿಗಳನ್ನು ಮತ್ತು ಗೋವಾದ ವಸಾಹತುಶಾಹಿ ವಿರೋಧಿ ಹೋರಾಟದ ಹಲವಾರು ಸ್ಮಾರಕಗಳನ್ನು ಒಳಗೊಂಡಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂಬುದಾಗಿ ಭಾವಿಸುತ್ತೇನೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ನಾವು ಯಾವ ರೀತಿಯಲ್ಲಿ ಮುಂದೆ ಇದನ್ನು ವಿಡಿಯೋಗಳನ್ನು ಅಭಿವೃದ್ಧಿಪಡಿಸಬೇಕೆಂಬುದಾಗಿ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.